ಕುಂಭರಾಶಿಯವರ ಗಮನಕ್ಕೆ ಇದು ಒಂದು ಬಹಳ ಮುಖ್ಯವಾದ ಮಾಹಿತಿ. ಮುಂದಿನ 4 ದಿನಗಳು ತಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕವಾಗಿವೆ ಅಂತ ಹೇಳಬಹುದು. ಇದು ಕೇವಲ ಒಂದು ಸಾಮಾನ್ಯ ರಾಶಿಫಲ ಅಂತ ಅನ್ಕೊಳ್ಬೇಡಿ. ಇದು ಗ್ರಹಗಳ ಸ್ಥಿತಿಗತಿಯನ್ನು ಆಧರಿಸಿದ ಒಂದು ಗಂಭೀರ ಎಚ್ಚರಿಕೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮುಂದಿನ ದಾರಿಯೇ ಬದಲಾಗಬಹುದು. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ದಿನಾಂಕಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಏಪ್ರಿಲ್ 27, 28, 29 ಮತ್ತು 30 ಈ 4 ದಿನಗಳು ಕುಂಭರಾಶಿಯವರ ಜೀವನದಲ್ಲಿ ತುಂಬಾನೇ ಪ್ರಮುಖವಾದ, ಅಷ್ಟೇ ಅಪಾಯಕಾರಿಯಾದ ದಿನಗಳಾಗಿರ್ಲಿವೆ. ಪ್ರತಿಯೊಂದು ದಿನಕ್ಕೂ ಅದರದ್ದೇ ಆದ ಸವಾಲಿದೆ. ಭ್ರಮೆ ಶುರುವಾಗೋದ್ರಿಂದ ಹಿಡಿದು ಗೊಂದಲ ಹೆಚ್ಚಾಗಿ ಸತ್ಯ ಹೊರಬಂದು ಕೊನೆಗೆ ಒಂದು ನಿರ್ಣಾಯಕ ತೀರ್ಮಾನ ತೆಗೆದುಕೊಳ್ಳುವವರೆಗೂ ಎಲ್ಲವೂ ನಡೆಯಲಿದೆ. ಈ ವಿಶ್ಲೇಷಣೆಯ ಮೂಲದಲ್ಲಿ ಒಂದು ಆಘಾತಕಾರಿ ಮಾತಿದೆ. ಇದು ಜೀವ ಉಳಿಸುವ ಎಚ್ಚರಿಕೆ ಅಂತ. ಇಲ್ಲಿ ಜೀವ ಅಂದ್ರೆ ಕೇವಲ ನಮ್ಮ ಶರೀರವಲ್ಲ, ನಮ್ಮ ನಂಬಿಕೆ, ನಮ್ಮ ಸಂಬಂಧಗಳು, ನಮ್ಮ ಮಾನಸಿಕ ನೆಮ್ಮದಿ ಇವೆಲ್ಲವೂ ಸೇರಿವೆ. ಇವುಗಳ ಮೇಲೆ ಬಹಳ ಗಂಭೀರವಾದ ಪರಿಣಾಮ ಆಗುವ ಸಾಧ್ಯತೆ ಇರೋದ್ರಿಂದ ಈ ಎಚ್ಚರಿಕೆಯನ್ನ ಅಷ್ಟೇ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಹಾಗಾದ್ರೆ ಈ ಎಚ್ಚರಿಕೆಯ ಹಿಂದಿನ ಅಸಲಿ ಕಾರಣವಾದ್ರೂ ಏನೋ, ಇದರ ಹಿಂದೆ ಯಾವ ರೀತಿಯ ಬ್ರಹ್ಮಾಂಡದ ಶಕ್ತಿಗಳು ಕೆಲಸ ಮಾಡ್ತಿವೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಈ ಸಮಯದಲ್ಲಿ 2 ಶಕ್ತಿಶಾಲಿ ಆದರೆ ಸಂಪೂರ್ಣವಾಗಿ ವಿರುದ್ಧವಾದ ಗ್ರಹಗಳ ಪ್ರಭಾವವಿದೆ. ಒಂದ್ಕಡೆ ಭ್ರಮೆಯ ಗ್ರಹವಾದ ರಾಹು. ಇದು ಒಂದು ರೀತಿ ದಟ್ಟವಾದ ಮಂಜನ್ನು ಸೃಷ್ಟಿ ಮಾಡಿದ ಹಾಗೆ, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗದ ಹಾಗೆ ಗೊಂದಲ ಸೃಷ್ಟಿ ಮಾಡುತ್ತೆ. ಇನ್ನೊಂದ್ಕಡೆ ಸತ್ಯವನ್ನ ಹೊರಗೆಳೆಯುವ ಕೇತು. ಇದು ಆ ಮಂಜನ್ನು ಸೀಳುಕೊಂಡು ಬರುವ ಒಂದು ಮಿಂಚಿನ ಹಾಗೆ, ಎಷ್ಟೋ ದಿನಗಳಿಂದ ಮುಚ್ಚಿಟ್ಟಿದ್ದ ರಹಸ್ಯಗಳನ್ನು ಇದ್ದಕ್ಕಿದ್ದಂತೆ ಬಯಲು ಮಾಡುತ್ತೆ. ಈ ಎರಡರ ನಡುವಿನ ಸಂಘರ್ಷದಿಂದ ಒಂದು ರೀತಿ ಸತ್ಯ ಸುಳ್ಳಿನ ನಡುವಿನ ಗೆರೆಯೇ ಅಳಿಸಿ ಹೋದ ಹಾಗೆ ಭಾಸವಾಗತ್ತೆ. ಈ 4 ದಿನಗಳಲ್ಲಿ ಎದುರಾಗುವ ಅತ್ಯಂತ ಕಠಿಣ ಪರೀಕ್ಷೆ ಅಂದ್ರೆ ಅದು ನಂಬಿಕೆಯದ್ದು. ಆಘಾತಕಾರಿ ವಿಷಯ ಏನಪ್ಪಾ ಅಂದ್ರೆ, ಈ ಮೋಸ ಹೊರಗಿನವರಿಂದ ಬರೋದಿಲ್ಲ, ಬದಲಿಗೆ ನಮ್ಮ ಅತ್ಯಂತ ಹತ್ತಿರದವರಿಂದಲೇ ಬರುವ ಸಾಧ್ಯತೆ ಇದೆ ಅನ್ನೋದು. ಈ ಸತ್ಯವನ್ನು ಅರಗಿಸಿಕೊಳ್ಳೋದು ಕಷ್ಟ, ಆದರೆ ಮೂಲ ಗ್ರಂಥ ಸ್ಪಷ್ಟವಾಗಿ ಎಚ್ಚರಿಸುತ್ತೆ. ಯಾರನ್ನು ಅತಿಯಾಗಿ ನಂಬಲಾಗುತ್ತದೆಯೋ ಅವರಿಂದಲೇ ಮೋಸವಾಗುವ ಸಾಧ್ಯತೆಯಿದೆ. ಇದರ ಅರ್ಥ, ಈ ಮೋಸ ಶತ್ರುವಿನ ರೂಪದಲ್ಲಿ ಬರೋದಿಲ್ಲ, ಬದಲಿಗೆ ಸ್ನೇಹಿತನ ಮುಖವಾಡ ಹಾಕೊಂಡು ಬರುತ್ತೆ. ನಮ್ಮ ಅತ್ಯಂತ ಆಪ್ತ ವಲಯದಲ್ಲೇ ಈ ಪರೀಕ್ಷೆ ನಡೆಯಲಿದೆ. ಹಾಗಾದ್ರೆ ಈ ಮೋಸದ ಜಾಲವನ್ನು ಗುರುತಿಸುವುದು ಹೇಗೆ? ಇಲ್ಲಿ ಕೆಲವು ಪ್ರಮುಖ ಸಂಕೇತಗಳನ್ನು ಕೊಡಲಾಗಿದೆ. ಉದಾಹರಣೆಗೆ, ಯಾರಾದ್ರೂ ಇದ್ದಕ್ಕಿದ್ದಂತೆ ಅತಿಯಾದ ಹೊಗಳಿಕೆ ಅಥವಾ ಪ್ರೀತಿ ತೋರ್ಸೋಕೆ ಶುರು ಮಾಡಿದ್ರೆ ಸ್ವಲ್ಪ ಎಚ್ಚರ ಇರ್ಲಿ. ಅಥವಾ ಈ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಹೇಳಿ ನಮ್ಮನ್ನು ಬೇರೆಯವರಿಂದ ದೂರ ಮಾಡಲು ಪ್ರಯತ್ನಿಸಿದ್ರೆ ಅದು ಅಪಾಯದ ಸೂಚನೆ ಆಗಿರಬಹುದು. ಈ ಸಣ್ಣ ಪುಟ್ಟ ಬದಲಾವಣೆಗಳ ಮೇಲೆ ಒಂದು ಕಣ್ಣಿಡೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ಮೋಸ ಮಾಡುವವರ ಕಾರ್ಯವಿಧಾನ ಒಂದು 3 ಅಂಕಗಳ ನಾಟಕದ ಹಾಗೆ ಇರುತ್ತೆ. ಮೊದಲನೇ ಅಂಕದಲ್ಲಿ ಅವರು ತುಂಬಾನೇ ಸಹಾಯ ಮಾಡುವವರ ಹಾಗೆ, ಆಪ್ತರ ಹಾಗೆ ನಟಿಸಿ ನಮ್ಮ ನಂಬಿಕೆಯನ್ನ ಗಳಿಸ್ಕೊಳ್ತಾರೆ. 2ನೇ ಅಂಕದಲ್ಲಿ ಅದೇ ನಂಬಿಕೆಯನ್ನ ಬಳಸ್ಕೊಂಡು ನಮ್ಮ ಯೋಜನೆಗಳು, ನಮ್ಮ ದೌರ್ಬಲ್ಯಗಳು ಎಲ್ಲವನ್ನೂ ತಿಳಿದುಕೊಳ್ತಾರೆ. ಕೊನೆಗೆ 3ನೇ ಅಂಕದಲ್ಲಿ ಅವರು ಸಂಗ್ರಹಿಸಿದ ಅದೇ ಮಾಹಿತಿಯನ್ನ ಒಂದು ಅಸ್ತ್ರದ ಹಾಗೆ ಬಳಸಿ ನಮ್ಮ ಬೆನ್ನ ಹಿಂದೆಯೇ ನಮ್ಗೆ ವಿರುದ್ಧವಾಗಿ ಪ್ರಯೋಗಿಸ್ತಾರೆ. ಇಷ್ಟೆಲ್ಲ ಗೊಂದಲಗೆ ನಡುವೆ ನಮ್ಮ ದೊಡ್ಡ ರಕ್ಷಾ ಕವಚ ಯಾವುದು ಗೊತ್ತಾ? ಅದು ನಮ್ಮ ಅಂತಃಪ್ರಜ್ಞೆ, ಅಂದ್ರೆ ನಮ್ಮ ಒಳಗಿನ ಧ್ವನಿ. ಮನಸ್ಸಿಗೇನೋ ಸರಿಯಿಲ್ಲ ಅಂತ ಅನ್ಸಿದ್ರೆ ಆ ಭಾವನೆಯನ್ನ ದಯವಿಟ್ಟು ನಿರ್ಲಕ್ಷಿಸಬೇಡಿ. ಅದು ಗ್ರಹಗಳಿಂದಲೇ ಬರುತ್ತಿರುವ ಒಂದು ಎಚ್ಚರಿಕೆಯ ಸಂಕೇತ. ಈ ಬ್ರಹ್ಮಾಂಡದ ಒತ್ತಡಗಳು ನಮ್ಮ ದೈನಂದಿನ ಜೀವನದ ಮೇಲೆ, ಅಂದರೆ ನಮ್ಮ ಪ್ರೀತಿ, ಕುಟುಂಬ ಮತ್ತು ಕೆಲಸದ ಮೇಲೆ ಹೇಗೆಲ್ಲ ಪರಿಣಾಮ ಬೀರಬಹುದು ಅನ್ನೋದನ್ನ ಈಗ ನೋಡೋಣ. ಈ ಕೋಷ್ಟಕವನ್ನು ನೋಡಿದ್ರೆ ಜೀವನದ ಬೇರೆ ಬೇರೆ ಭಾಗಗಳಲ್ಲಿ ಬರುವ ಸವಾಲುಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರೀತಿಯ ಸಂಬಂಧದಲ್ಲಿ ಅನುಮಾನದ ಕಾರ್ಮೋಡ ಕವಿಯಬಹುದು, ಆದ್ರೆ ತಾಳ್ಮೆ ಬಹಳ ಮುಖ್ಯ. ಕುಟುಂಬದಲ್ಲಿ ಚಿಕ್ಕ ವಿಷಯಗಳು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು, ಹಾಗಾಗಿ ಶಾಂತವಾಗಿ ಮಾತಾಡೋದು ಒಳ್ಳೆಯದು. ಇನ್ನು ಕೆಲ್ಸದ ವಿಚಾರದಲ್ಲಿ ಅಡೆತಡೆಗಳು ಬರಬಹುದು, ಆದರೆ ಧೈರ್ಯದಿಂದ ಮುಂದುವರಿಬೇಕು. ಪ್ರತಿಯೊಂದು ಸವಾಲಿಗೂ ಇಲ್ಲೊಂದು ಪರಿಹಾರವಿದೆ, ಅದನ್ನು ಪಾಲಿಸುವುದು ಜಾಣತನ. ಆದರೆ ಒಂದು ವಿಷಯ ನೆನ್ಪಿರ್ಲಿ, ಹೊರಗಿನ ಪ್ರಪಂಚದಲ್ಲಿ ನಡೆಯುವ ಯುದ್ಧಕ್ಕಿಂತ ದೊಡ್ಡ ಯುದ್ಧ ನಮ್ಮ ಮನಸ್ಸಿನೊಳಗೆ ನಡೆಯುತ್ತಿರುತ್ತೆ. ಯಾರನ್ನಂಬೋದು ಯಾರನ್ ಬಿಡೋದು ಅನ್ನೋ ಗೊಂದಲ, ಯಾವುದೇ ನಿರ್ಧಾರ ತಗೊಳ್ಳೋಕಾಗದ ಸ್ಥಿತಿ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಸರಿ, ಇಷ್ಟೆಲ್ಲ ಕೇಳಿ ಭಯಪಡುವ ಅಗತ್ಯವಲ್ಲ, ಯಾಕಂದ್ರೆ ಇದನ್ನು ನಾವು ಬೇರೆ ದೃಷ್ಟಿಕೋನದಿಂದಲೂ ನೋಡಬಹುದು. ಇದು ಕೇವಲ ಒಂದು ಸಮಸ್ಯೆಯಲ್ಲ, ಬದಲಿಗೆ ನೋವಿನಿಂದ ಕೂಡಿದ್ರೂ ಕೂಡ ಜೀವನಕ್ಕೆ ಅತ್ಯವಶ್ಯಕವಾದ ಒಂದು ತಿರುವು.
ಕೇತುವಿನ ಪ್ರಭಾವದಿಂದ ಏನಾಗತ್ತೆ ಅಂದ್ರೆ ಬಹಳ ಕಾಲದಿಂದ ಮುಚ್ಚಿಟ್ಟಿದ್ದ ಸತ್ಯಗಳು ಒಂದೊಂದಾಗಿಯೇ ಬೆಳಕಿಗೆ ಬರುತ್ತೆ. ನಮ್ಮ ಬೆನ್ನೆ ಹಿಂದೆ ನಡೆದ ಪಿತೂರಿಗಳು, ನಮ್ಮಿಂದ ಮುಚ್ಚಿಟ್ಟ ವಿಷಯಗಳು ಎಲ್ಲವೂ ಬಹಿರಂಗಗೊಳ್ಳುತ್ತೆ. ಇದು ಆ ಕ್ಷಣಕ್ಕೆ ಆಘಾತಕಾರಿ ಅನ್ಸ್ಬೋದು, ಆದ್ರೆ ನಿಜವನ್ನು ತಿಳಿದುಕೊಳ್ಳಲು ಇದೊಂದು ಅವಕಾಶವನ್ನೂ ಕೊಡುತ್ತೆ. ಸತ್ಯ ಗೊತ್ತಾದಾಗ ಶಾಕ್ ಆಗೋದು ಸಹಜ. ಆದ್ರೆ ಆ ನಂತರ ನಾವು ಇಡೋ ಹೆಜ್ಜೆ ಯಾವುದು ಅನ್ನೋದು ಬಹಳ ಮುಖ್ಯ. ಕೋಪ, ಸೇಡು ಅಂತ ಹೊರಟ್ರೆ ಪರಿಸ್ಥಿತಿ ಇನ್ನೂ ಕೆಡುತ್ತೆ. ಆದ್ರೆ ಇಲ್ಲಿ ತೋರಿಸಿರೋ ಹಾಗೆ ಶಾಂತವಾಗಿ ಸತ್ಯವನ್ನು ಒಪ್ಪುಕೊಂಡು ಮುಂದೇನ್ ಮಾಡ್ಬೇಕು ಅಂತ ಯೋಚಿಸಿದ್ರೆ ಅದೇ ನಮ್ಮ ದೊಡ್ಡ ಶಕ್ತಿಯಾಗಿ ಬದಲಾಗುತ್ತೆ. ನಮ್ಮ ಪ್ರತಿಕ್ರಿಯೆಯೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಹಾಗಾದ್ರೆ ಈ ಕಠಿಣ ಸಮಯವನ್ನ ಧೈರ್ಯವಾಗಿ ಎದುರಿಸಲು ಮತ್ತು ನಮ್ಮನ್ನ ನಾವು ರಕ್ಷಿಸಿಕೊಳ್ಳಲು ಏನು ಮಾಡಬಹುದು? ಅದಕ್ಕಾಗಿಯೇ ಇಲ್ಲೊಂದು ಆಧ್ಯಾತ್ಮಿಕ ಪರಿಹಾರಗಳ ಮಾರ್ಗದರ್ಶನವಿದೆ. ಈ ಕಷ್ಟದ ಸಮಯವನ್ನ ದಾಟಲು ಈ 5 ರಕ್ಷಣಾತ್ಮಕ ಹಂತಗಳನ್ನು ಪಾಲಿಸುವುದು ಒಳ್ಳೆಯದು. 1. ಮನಃಶಾಂತಿಗಾಗಿ ಪ್ರತಿದಿನ ಶಿವನಿಗೆ ಪ್ರಾರ್ಥನೆ ಸಲ್ಲಿಸಿ. 2. ಅಡೆತಡೆಗಳನ್ನು ಕಡಿಮೆ ಮಾಡಲು ಕಪ್ಪು ಎಳ್ಳನ್ನು ದಾನ ಮಾಡಿ. 3. ಧೈರ್ಯ ಮತ್ತು ಶಕ್ತಿಗಾಗಿ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ. 4. ಮನಸ್ಸಿನಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಕ್ಷಮಾಗುಣವನ್ನು ರೂಢಿಸಿಕೊಳ್ಳಿ. ಮತ್ತು 5. ಎಲ್ಲಕ್ಕಿಂತ ಮುಖ್ಯವಾಗಿ ಏನೇ ಆದರೂ ಸತ್ಯದ ದಾರಿಯನ್ನೇ ಹಿಡಿಯಿರಿ. ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆ ನಮ್ಮೆಲ್ಲರ ಮುಂದೆಯೂ ಒಂದು ಆಳವಾದ ಪ್ರಶ್ನೆಯನ್ನ ಇಡುತ್ತೆ. ಆರಾಮದಾಯಕವಾದ ಭ್ರಮೆಗಿಂತ ನೋವು ಕೊಡುವ ಸತ್ಯವೇ ಉತ್ತಮವೇ? ಈ ಬಗ್ಗೆ ಯೋಚಿಸಿ. ಯಾಕೆಂದ್ರೆ ಈ 4 ದಿನಗಳಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗಬಹುದು.